ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿರೋದು ಈಗ ಬಟಾಬೈಲಾಗಿದೆ. ಅಪಪ್ರಚಾರಕರ ವಿರುದ್ಧ ಸಿಡಿದೆದ್ದ ಧರ್ಮಸ್ಥಳದ ಭಕ್ತರು. ಷಡ್ಯಂತ್ರ ಮಾಡಿದವರ ವಿರುದ್ಧ ಅಣ್ಣಪ್ಪ ಸ್ವಾಮಿಗೆ ಪೂಜೆಯನ್ನ ಸಲ್ಲಿಕೆ ಮಾಡಲಾಗಿದೆ. ಅಪಪ್ರಚಾರಕಾರರ ವಿರುದ್ಧ ಧರ್ಮಸ್ಥಳದ ಭಕ್ತರು ಈ ರೀತಿಯಾಗಿ ಸಿಡಿದೆದ್ದಿದ್ದಾರೆ. ಷಡ್ಯಂತ್ರ ಮಾಡಿದ್ರಲ್ಲ, ಅವರ ವಿರುದ್ಧವಾಗಿ ಅಣ್ಣಪ್ಪ ಸ್ವಾಮಿಗೆ ವಿಶೇಷವಾಗಿ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ಈಡುಗಾಯಿಯನ್ನ ಒಡೆದು ಗ್ರಾಮಸ್ಥರು ಪೂಜೆಯಲ್ಲಿ ಭಾಗಿಯಾಗಿದ್ರು. ಎಲ್ಲವನ್ನ ಕ್ಷೇತ್ರ ಪಾಲಕ ಅಣ್ಣಪ್ಪ ಸ್ವಾಮಿಗೆ ಬಿಟ್ಟಿದ್ದೀವಿ. ಷಡ್ಯಂತ್ರ ಮಾಡಿದವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಕುತಂತ್ರಿಗಳ ಕುತಂತ್ರಕ್ಕೆ ನೀನೇ ಉತ್ತರಿಸುವಂತ ಮನವಿ ಮಾಡಿದ್ದಾರೆ. ಧರ್ಮಸ್ಥಳದ ಅಪಪ್ರಚಾರಕರ ಪಾತ್ರಧಾರಿಗಳ ಬಂಧನವಾಗಿದೆ. ಸೂತ್ರಧಾರಿಗಳ ಬಂಧನವೂ ಆಗಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಅಪಪ್ರಚಾರ ಮಾಡಿದವರಿಗೆ ಅಣ್ಣಪ್ಪ ಶಿಕ್ಷೆ ಕೊಡಲಿ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಳಿಯಲ್ಲಿ ಗ್ರಾಮಸ್ಥರು ಮಾತಾಡಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಯಾರೆಲ್ಲ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕಂತ ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿ ಬೆಟ್ಟದಲ್ಲಿ ಇದೀಗ ಧರ್ಮಸ್ಥಳದ ಗ್ರಾಮಸ್ಥರು ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಈಗ ಗ್ರಾಮಸ್ಥರು ನನ್ನ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಏನಂತ ಅಣ್ಣಪ್ಪ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿದ್ರಿ ಸರ್? 27/3/2025 ಮಾರ್ಚ್ 6 ತಿಂಗಳ ಹಿಂದೆ ಗ್ರಾಮಸ್ಥರು ಒಂದು ಸುಮಾರು 5,000 ಜನ ಸೇರಿ ಅಣ್ಣಪ್ಪನಲ್ಲಿ ನಾವು ಬೇಡಿಕೊಂಡೆವು. ಯಾಕೆಂದೇಳಿದರೆ ನಮ್ಮನ್ನು ರಕ್ಷಿಸುವಂಥ ದೇವರು ಅಣ್ಣಪ್ಪ. ಹಾಗಿರುವಾಗ ನಮ್ಮ ಏನು ಕೂಗಿದೆ, ನಮ್ಮ ಏನು ಮೊರೆ ಇದೆ, ಖಂಡಿತ ಅಣ್ಣಪ್ಪ ಸ್ವಾಮಿಯ ಪದತಲಕ್ಕೆ ಮುಟ್ಟಿ ಇವತ್ತು ಅಣ್ಣಪ್ಪ ದೇವರೇ ಇದೆಲ್ಲವನ್ನು ತೋರಿಸ್ತಾ ಇದ್ದಾನೆ. ಹಾಗಿರುವಾಗ ಸತ್ಯತೆಯ ಯಾಕಂತೇಳಿದರೆ ಇದು ಕ್ಷೇತ್ರ ಧರ್ಮಸ್ಥಳ, ಧರ್ಮವೇ ಇಲ್ಲಿ ಮುಖ್ಯ. ಯಾರು ಏನೋ ಅಪಪ್ರಚಾರ ಮಾಡಿದರೂ ಕೂಡ ಧರ್ಮದೇವತೆಗಳೇ ಈ ಸ್ಥಳವನ್ನು ಆಯ್ಕೆ ಮಾಡಿಕೊಂಡಂಥ ಸ್ಥಳವಾದ ಕಾರಣ ಇಲ್ಲಿ ಧರ್ಮವೇ ಮುಖ್ಯ. ಧರ್ಮದೇವತೆಗಳು ಪ್ರತಿ ಹಂತದಲ್ಲಿಯೂ ಕೂಡ ಧರ್ಮವನ್ನಲ್ಲದೆ ಬೇರೆ ಯಾವುದನ್ನು ರಕ್ಷಿಸುವಂಥದ್ದು, ಕಾಪಾಡುವಂಥದ್ದಿಲ್ಲ. ಹಾಗಾಗಿ ಅಣ್ಣಪ್ಪ ಸ್ವಾಮಿಯಲ್ಲಿ ಮತ್ತೆ ನಮ್ಮ ಪ್ರಾರ್ಥನೆ. ಅಂದು ನಾವು ಪ್ರಾರ್ಥನೆ ಮಾಡಿದ್ದೆವು, ಯಾರು ಅಪಪ್ರಚಾರ ಅಥವಾ ವಿರೋಧಿಗಳು ಏನು ಮಾಡ್ತಾರೆ ಅವರಿಗೆ ಸದ್ಬುದ್ಧಿ ಕೊಡಲಿ ಅಂತೇಳಿ, ಗಮನಿಸಿ, ಸದ್ಬುದ್ಧಿ ಕೊಡಲಿ ಅಂತಲೇ ಪ್ರಾರ್ಥನೆ ಮಾಡಿದೆವು. ಆದರೆ ಹೇಳುವಂಥದ್ದನ್ನು ಕೇಳದೆ ತಾನೇ ಎಲ್ಲವೂ ಅಂತ ಹೇಳುವಂಥ ವ್ಯಕ್ತಿಗಳಿಗೆ ದೇವರು ಕೊಡುವಂಥ ಶಿಕ್ಷೆಗಳು, ದೇವರು ಕೊಡುವಂಥ ತೀರ್ಮಾನಗಳು ಬೇರೆ, ಅದನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ದೇವರಲ್ಲಿ ಅಂದು ಮೊರೆ ಹೋಗಿದ್ದಕ್ಕೆ ಇವತ್ತು ಮತ್ತೆ ಧನ್ಯವಾದಗಳನ್ನು ಅಥವಾ ನಮ್ಮ ಕೃತಜ್ಞತೆಯನ್ನು ಆ ದೇವರ ಪದತಲದಲ್ಲಿ ಸಮರ್ಪಿಸಲಿಕ್ಕೆ ಇವತ್ತು ನಾವು ಸಮರ್ಪಿಸಿದ್ದೇವೆ. ಬುರುಡೆ ಪುರಾಣ ಏನಿದೆ ಅವೆಲ್ಲವೂ ಕೂಡ ಜನರ ಎದುರುಗಡೆ ಈಗ ಎಲ್ಲವೂ ಕೂಡ ಓಪನ್ ಆಗಿರುವಂಥದ್ದು, ಅವರೆಲ್ಲರೂ ಕೂಡ ಈಗ ಸತ್ಯ ಹೊರ ಬಂದಿರುವಂಥದ್ದು. ಯಾವುದು ಸತ್ಯ, ಯಾವುದು ಸುಳ್ಳು, ಅದರ ಹಿಂದೆ ಏನೇನಿದೆ, ಯಾವ ಬುರುಡೆಗಳು ಇದರ ಹಿಂದೆ ಕೆಲಸ ಮಾಡಿದೆ, ಯಾವ ಬುರುಡೆಗಳು, ಆ ಬುರುಡೆಗಳಿಗೂ ಕೂಡ ಇವತ್ತು ಆ ಬುರುಡೆಯಿಂದ ತೆಗೆಯುವಂಥದ್ದು ಆಗ್ತಾ ಇದೆ. ಬುರುಡೆಯಲ್ಲಿ ಏನೇನು ಯೋಚನೆಗಳು ಬಂದಿದೆ ಆ ಬುರುಡೆಯನ್ನೆಲ್ಲ ತೆಗೆದು ಅದಕ್ಕೆ ಮತ್ತೊಮ್ಮೆ ಕಾನೂನಾತ್ಮಕವಾದಂಥ ಏನು ಶಿಕ್ಷೆಗಳಿದೆಯಾ ಅಥವಾ ಏನು ಪ್ರಾಕಾರ್ಯಗಳಿದೆಯಾ ಅದನ್ನು ಖಂಡಿತವಾಗಿ ಸರ್ಕಾರ, ಪೊಲೀಸ್ ಇಲಾಖೆ, ನ್ಯಾಯಾಂಗ ವ್ಯವಸ್ಥೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಖಂಡಿತವಾಗಿ ಮಾಡ್ತದೆ ಅಂತ ಹೇಳುವಂಥ ಭಾವನೆಯಿಂದ ಬಹಳ ಸಂತೋಷವಾಗಿದ್ದೇವೆ ಇವತ್ತು. ಧನ್ಯವಾದ ಸರ್. ಕೆಲವರ ಬಂಧನ ಆಗಿದೆ, ಇನ್ನು ಕೆಲವರ ಬಂಧನ ಆಗಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿರೋದೇ ಹೇಗೆ ಸರ್? ಇಲ್ಲ, ನಾವಂದರೆ ಈ ಎಲ್ಲ ಪ್ರಕರಣ ಆಗುವ ಮುಂಚೆ ಕೂಡ ಇಲ್ಲಿ ಬಂದು ಕ್ಷೇತ್ರದಲ್ಲಿ ಪ್ರಾರ್ಥನೆ ಮಾಡಿದ್ದೆವು. ಏನೊಂದು ಈ ಪ್ರಕರಣ ನಡೀತದೆ, ಇಲ್ಲೆಲ್ಲ ಏನು ಅಪಪ್ರಚಾರ ಬರ್ತದೆ ಕ್ಷೇತ್ರದ ಮೇಲೆ, ಎಲ್ಲ ಸಹಿಸಿಕೊಳ್ಳುವಷ್ಟು ಸಹಿಸಿಕೊಂಡು ಆಗಿದೆ. ನಮಗಿನ್ನು ಆಗೋದಿಲ್ಲ, ದೇವರೇ ನೀವೇ ನೋಡಿಕೊಳ್ಬೇಕು. ಧರ್ಮದೇವತೆಗಳಿಗೆ ನಾವು ಜವಾಬ್ದಾರಿಯನ್ನು ಒಪ್ಪಿಸಿಬಿಟ್ಟಿದ್ದೆವು. ಆಗ ಕೂಡ ನಾವು ಎಲ್ಲ ಧರ್ಮದ ಗ್ರಾಮದವರೆಲ್ಲ ಬಂದು ಈ ಬೆಟ್ಟದ ಮುಂದೆ ಕಾಯಿ ಹೊಡೆದು ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇವೆ. ಆ ಪ್ರಾರ್ಥನೆಗೆ ಫಲ ಈಗ ಸಿಗ್ತಾ ಇದೆ. ಹಾಗಾಗಿ ಮತ್ತೆ ನಾವು ಇವತ್ತೆಲ್ಲರೂ ಸೇರಿ, ಗ್ರಾಮದವರೆಲ್ಲ ಸೇರಿ ದೇವರ ಹತ್ರ ಮತ್ತೆ ಪ್ರಾರ್ಥನೆ ಸಲ್ಲಿಸಿ ನಮ್ಮ ಧನ್ಯವಾದ ಹೇಳಲಿಕ್ಕೆ ಬಂದದ್ದು. ಇದಿಷ್ಟು ಗ್ರಾಮಸ್ಥರ ಮಾತಾಗಿರುವಂಥದ್ದು. ಕ್ಯಾಮ್ರಾಮ್ಯಾನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧರ್ಮಸ್ಥಳ. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.